ನೋಡಿ ಇವಾಗ ನಾನು ರೆಡಿಯಾಗಿರೋ ಅಂಥ ಮಂಡಕ್ಕಿ ಉಸ್ಲಿ ಅಥವಾ ಪುರಿ ಉಸ್ಲಿನ ತೋರಿಸ್ತೀನಿ. ನೋಡಿರಿ ಇದರಲ್ಲಿ ಟೊಮೊಟೊ ಹಾಕಿದ್ದೀನಿ. ನಿಮಗೆ ಟೊಮೊಟೊ ಇಷ್ಟ ಇಲ್ಲ ಅಂದರೆ ಲಾಸ್ಟಿಗೆ ಲೆಮನ್ ಹಾಕೋಬೋದು. ಮತ್ತು ಕಡಲೆಬೀಜ, ಕಡಲೆಬೇಳೆ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು, ಇವೇನು ಕಾಯಿ ಏನು ಬೇಕಾಗಲ್ಲ. ಫ್ರೆಂಡ್ಸ್, ನಾನಿವತ್ತು ಪುರಿ ಉಸ್ಲಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಪುರಿ ಉಸ್ಲಿ ಅಂದರೆ ಏನಿಲ್ಲ, ಮಂಡಕ್ಕಿ ಅಂತಾರೆ ಉತ್ತರ ಕರ್ನಾಟಕದಲ್ಲಿ. ನಮ್ಮ ಕಡೆ ಬೆಂಗಳೂರು ಸೈಡೆಲ್ಲ ಪುರಿ ಅಂತಲೇ ಕರಿತೀವಿ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು. ಸಾಸಿವೆ ಹಾಕಿ ಸಿಡಿದ್ಮೇಲೆ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮಂಡಕ್ಕಿ ಉಸ್ಲಿ ಅಥವಾ ಪುರಿ ಉಸ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟು ಎಣ್ಣೆ ಹಾಕಿದ ನಂತರ ಅದಕ್ಕಾದ ನಂತರ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ನಂತರ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ಒಂದು ಅಳತೇನಿಲ್ಲ, ಒಂದು ಅಪ್ರಾಕ್ಸಿಮೇಟ್ ಹಾಕಿದ್ದೀನಿ. 2 ಲೀಟ್ರು ಉಸ್ಲಿ ಮಾಡ್ತಾಯಿದ್ದೀನಿ ನಾನಿವತ್ತು. ಇದು ಸ್ವಲ್ಪ ಬ್ರೌನ್ ಬರುತ್ತೆ ನೋಡಿ. ಇದು ಬ್ರೌನ್ ಬಂದಮೇಲೆ ಒಂದಷ್ಟು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಅಂದರೆ ಕರಿಬೇವಿನ ಸೊಪ್ಪು ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ನೋಡಿ. ಇಷ್ಟು ಈರುಳ್ಳಿ, ಇಷ್ಟನ್ನ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಟೊಮೊಟೊ ತೆಗೆದುಕೊಂಡಿದ್ದೀನಿ. ಸೊ ನಾನಿವಾಗ ಫಸ್ಟು ಮೆಣಸಿನ್ಕಾಯಿ ಹಾಕ್ತೀನಿ. ಫಸ್ಟ್ ಹಸಿ ಮೆಣಸಿನ್ಕಾಯಿ ಯಾವಾಗಾದರೂ ಹಾಕಂಗಿದ್ರೆ ನಾನು ಮೆಣಸಿನ್ಕಾಯಿನ ಫಸ್ಟ್ ಹಾಕೋದು, ಆಮೇಲೆ ಈರುಳ್ಳಿ ಹಾಕ್ತೀನಿ. ಏನು ಜಾಸ್ತಿ ಟೈಮ್ ತಗೊಳಲ್ಲ, ಇನ್ಸ್ಟಂಟಾಗಿ ಹಸಿವಾದಾಗ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಇವತ್ತು ತಿಂಡಿ ಸಂಡೇ, ಇವತ್ತು ನಾನು ಮಾಡ್ತಾ ಇರೋದು. ಮಧ್ಯಾಹ್ನ ಏನಾದರೂ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಇವಾಗ ಪುರಿ ಉಸ್ಲಿ ಅಥವಾ ಮಂಡಕ್ಕಿ ಉಸ್ಲಿನ ಮಾಡ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ, ಇಷ್ಟ ಆದರೆ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು ಈರುಳ್ಳಿ. ಸ್ವಲ್ಪ ಮೆತ್ತಗಾಗಿದೆ. ನಾನು ಟೊಮೊಟೊನ ದಪ್ಪನ ಹೆಚ್ಕೊಂಡಿದ್ದೀನಿ, ಹಾಗೆ ಹಾಕ್ತೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನಿವತ್ತು ಕ್ಯಾಮ್ರಾನ ಫಿಕ್ಸ್ ಮಾಡಿಲ್ಲ, ಕೈಯಲ್ಲಿ ಹಿಡ್ಕೊಂಡೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ಬೋದು ನೋಡಿ. ನಾನು ಇಷ್ಟು ಉಪ್ಪು ಹಾಕ್ತೀನಿ ಅಷ್ಟೇ, ಇನ್ನು ಹಾಕೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಪಿಂಕ್ ಸಾಲ್ಟು ಸ್ವಲ್ಪ ಸಾಲ್ಟಿಯಾಗೇ ಇರುತ್ತೆ, ತುಂಬ ಜಾಸ್ತಿ ತೊಗೊಳಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ನೀವು ಬೇಕಾದರೆ ಇದಕ್ಕೆ ಕಾಯಿನೂ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಅಂದರೆ ಇಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ತೀನಿ. ನೋಡಿ, ಇಷ್ಟು ಅರಿಶಿನ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಸೊ ಅರಿಶಿನ ಮಿಕ್ಸ್ ಆಗಿದೆ. ಸೊ ನಿಮಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ. ಬೆಂದೈತೆ ಅಂತ ಗೊತ್ತಾದ್ಮೇಲೆ ನೀವು ಇದಕ್ಕೆ ನೋಡ್ರಿ, ನಾನು ಇಷ್ಟು ಮಂಡಕ್ಕಿ ತಗೊಂಡಿದ್ದೀನಿ. ಇದು ಅನ್ನ ಅಲ್ಲ, ಆ್ಯಕ್ಚುಲಿ ನೆನೆಸಿರೋ ಹಾಕಿದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಇವಾಗ ಮಿಕ್ಸ್ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ತಳ ಹತ್ತದಂಗೆ ತಿರುಗಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಕಡಲೆಬೀಜ.
ಇಷ್ಟನ್ನ ಮಿಕ್ಸ್ ಮಾಡಿ ಸರ್ವಿಂಗ್ ಬೌಲಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ರೆಡಿಯಾಗಿರೋ ಅಂಥ ಮಂಡಕ್ಕಿ ಉಸ್ಲಿ ಅಥವಾ ಪುರಿ ಉಸ್ಲಿನ ತೋರಿಸ್ತೀನಿ. ನೋಡಿರಿ ಇದರಲ್ಲಿ ಟೊಮೊಟೊ ಹಾಕಿದ್ದೀನಿ. ನಿಮಗೆ ಟೊಮೊಟೊ ಇಷ್ಟ ಇಲ್ಲ ಅಂದರೆ ಲಾಸ್ಟಿಗೆ ಲೆಮನ್ ಹಾಕೋಬೋದು. ಮತ್ತು ಕಡಲೆಬೀಜ, ಕಡಲೆಬೇಳೆ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು, ಇವೇನು ಕಾಯಿ ಏನು ಬೇಕಾಗಲ್ಲ.